ಕ್ರಿಸ್ತನಲ್ಲಿ ಅತ್ಯಂತ ಪ್ರೀತಿಯ ಸಭೆಗೆ ಮತ್ತೊಂದಾವರ್ತಿ ಶ್ರೇಷ್ಠವಾದ ಸಮಾವಕಾಶವನ್ನು ಕೊಟ್ಟಿರುವಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಪ್ರೇರೆ ಬನ್ನಿ, ಇವತ್ತು ಶ್ರಮೆ ಮರಣ ಪುನರುತ್ಥಾನ ಧ್ಯಾನಾಂಶಗಳನ್ನಾಗಿದ್ದೇವೆ. 6ನೇ ದಿನದಲ್ಲಿ ನಾವು ಬಂದಿರುವಾಗ ಇವತ್ತಿನ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವಂಥ ವೇದವಾಕ್ಯವು ಹಳೆಯ ಒಡಂಬಡಿಕೆಯಿಂದ ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 7ರಿಂದ 12 ವಚನಗಳು. ಅಷ್ಟು ಮಾತ್ರಕ್ಕಲ್ಲ, ಹೊಸ ಒಡಂಬಡಿಕೆಯಿಂದ ನಮಗೆ ಆಧಾರ ವಾಕ್ಯಗಳು ಗಲಾತ್ಯರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 7 ವಚನಗಳನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಇವತ್ತಿನ ನಮ್ಮ ವಾಕ್ಯದ ತಲೆಬರಹ ನೋಡುವುದಾದರೆ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನ ಉದ್ದೇಶ ನಿನ್ನನ್ನು ನನ್ನನ್ನು ಬಂಧನದಿಂದ ಬಿಡುಗಡೆ ಮಾಡುವಂಥದ್ದು ಅಥವಾ ವಿಮೋಚನೆ ಕೊಡುವಂಥದ್ದು. ನಿನ್ನೆ ನಾವು ನೋಡಿದ್ದೇವೆ, ನಿನ್ನನ್ನು ನನ್ನನ್ನು ಹಾಳು ಮಾಡಲಿಕ್ಕೆ, ನಾಶನ ಮಾಡಲಿಕ್ಕೆ ಅಲ್ಲ, ಆದರೆ ಶಿಲುಬೆಗೆ ಹಾಕಲ್ಪಟ್ಟಿರುವಂಥ ಯೇಸು ಕ್ರಿಸ್ತನ ಉದ್ದೇಶ ನಿನ್ನನ್ನು ನನ್ನನ್ನು ರಕ್ಷಣೆ ಮಾಡುವಂಥದ್ದು ಎಂಬುದಾಗಿ ನೋಡಿದ್ದೇವೆ. ನೋಡ್ರಿ, ಒಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಶಿಲುಬೆ ಎಂಬುದಾಗಿ ನೋಡುವಾಗ ಅದು ಒಂದು ರಕ್ಷಣೆಯ ಪ್ರಣಾಳಿಕೆ ಅಥವಾ ರಕ್ಷಣೆಯ ಕಾರ್ಯಾಚರಣೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ವಿಮೋಚನಕಾಂಡ ಪುಸ್ತಕದಲ್ಲಿ ಒಂದ್ಸರಿ ನಾವು ಓದಿಕೊಂಡು ನಾವು ವಾಕ್ಯವನ್ನು ಮುಂದಕ್ಕೆ ಹೋಗೋಣ. 3ನೇ ಅಧ್ಯಾಯ 7ರಿಂದ ನಾವು 12 ವಚನಗಳು ನೋಡಿಕೊಳ್ಳೋಣ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರ ಇಟ್ಟ ಮೊರೆಯನ್ನು ನನಗೆ ಕೇಳಿಸಿದ್ದು, ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಗಳಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲೋಚೆಯನ್ನು ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಸಿಯರು, ಹಿವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಎಳೆದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟವನು ಎಂದು ಹೇಳಿದನು. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆ ನೋಡಿಕೊಳ್ಳುವಾಗ ಗಲಾತ್ಯರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 4ನೇ ಅಧ್ಯಾಯ 1ರಿಂದ 7 ವಚನಗಳನ್ನು ನೋಡಿಕೊಂಡಿರುವಾಗ ಬೇರೆ, ಆದರೆ ನಾನು ಹೇಳುವುದೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ಗಣಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಬಾಲಕರ ಮತ್ತು ಮನೆವಾರ್ತೆಯ ಕೈಗಳಿರುವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧನೆಗೆ ಆಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರದಿಂದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರನ ಆದಿನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ, ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನ ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನೋಡಿದ್ದೇವೆ, ಸ್ಪಷ್ಟವಾಗಿ ನಾವು ಗಮನಿಸ್ತಾ ಇದ್ದೇವೆ. ಮೊಟ್ಟಮೊದಲಾಗಿ ಹಳೆಯ ಒಡಂಬಡಿಕೆಯಲ್ಲಿ ಅವರ ಕಷ್ಟವನ್ನು ನೋಡಿದ್ದೇನೆ, ಅವರ ಕೂಗನ್ನು ಕೇಳಿದ್ದೇನೆ, ಅವರ ನೋವನ್ನು ತಿಳಿದಿದ್ದೇನೆ, ಅವರನ್ನು ಬಿಡಿಸಲು ನಾನೇ ಹಿಡಿದು ಬಂದಿದ್ದೇನೆ ಎಂಬುದಾಗಿ ನಾವು ಆ ವಾಕ್ಯವನ್ನು ನೋಡಿದ್ದೇವೆ. ಇದು ಕೇವಲ ಇಸ್ರಾಯೇಲರ ಒಂದು ಕಥೆಯಲ್ಲ, ಇದು ರಕ್ಷಣೆಯ ಒಂದು ಮಾದರಿ ಎಂಬುದಾಗಿ ನಾವು ಆ ಒಂದು ಸತ್ಯಾಂಶವನ್ನು ಗಮನಿಸಬೇಕು. ಅದೇ ರೀತಿಯಲ್ಲಿ ಗಲಾತ್ಯರ ಪತ್ರಿಕೆ ನೋಡುವಾಗ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ನಮ್ಮ ವಿಮೋಚನೆಗಾಗಿ ಆತನು ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ವಿಮೋಚನಕಾಂಡ ಪುಸ್ತಕದಲ್ಲಿ ದೇವರು ಇಳಿದು ಬಂದಿದ್ದಾನೆ. ಗಲಾತ್ಯ ಪತ್ರಿಕೆಯಲ್ಲಿ ತನ್ನ ಪ್ರೀತಿಯ ಕುಮಾರನನ್ನು ಯೇಸು ಕ್ರಿಸ್ತನನ್ನು ಆತನು ಕಳಿಸಿಕೊಟ್ಟಿದ್ದಾನೆ. ಶಿಲುಬೆಯಲ್ಲಿ ಆ ಮಗನೇ ನಮ್ಮ ವಿಮೋಚಕನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಶಿಲುಬೆಯ ಉದ್ದೇಶ ನಿನ್ನನ್ನು ನನ್ನನ್ನು ಬಂಧನದಿಂದ ಬಿಡಿಸುವಂಥದ್ದು ಅಥವಾ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಎಂಬುದಾಗಿ ನಾವು ಆ ಸತ್ಯವನ್ನು ನಾವು ಗ್ರಹಿಸುವಂಥ ವ್ಯಕ್ತಿಗಳಾಗಿರಬೇಕು. ಪ್ರೇರೆ, ಮೊಟ್ಟಮೊದಲನೇ ವಿಷಯ, ಬಂಧನದ ವಾಸ್ತವ ಏನು ಸತ್ಯ, ಬಂಧನದ ಸತ್ಯಾಂಶಗಳು ಏನೆಂಬುದಾಗಿ ನೋಡುವಾಗ ಪ್ರೇರೆ, ಇಲ್ಲಿ ಹಳೆಯ ಒಡಂಬಡಿಕೆ ನೋಡುವಾಗ ಐಗುಪ್ತದಲ್ಲಿ ಇಸ್ರಾಯೇಲರು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ವಾಕ್ಯವನ್ನು ಇವಾಗ ಆಗಲೇ ನಾವು ಉಪದ್ರವವನ್ನು ಅಥವಾ ಕಷ್ಟವನ್ನು ಅಥವಾ ಭಯಂಕರವಾದ ಪರಿಸ್ಥಿತಿ ಅವರು ಅನುಭವಿಸಿದರೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಒಂದು ರೀತಿಯಾಗಿ ನೋಡುವಾಗ ಆ ರಾಜಕೀಯ ರೀತಿಯಲ್ಲಿ ಅವರ ಹಿಂಸೆಯನ್ನು ನೋಡಬಹುದು,
ಅಥವಾ ಆರ್ಥಿಕ ಶೋಷಣೆಯನ್ನು ನಾವು ಗಮನಿಸಬಹುದು. ನಿರಾಶೆ, ನಿಸ್ಪೃಹೆ ಎಂಬ ವಿಷಯಗಳನ್ನು ಸಹ ಅವರ ಜೀವನದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರವೇ ಅವರು ಆ ಪರಿಸ್ಥಿತಿಗಳನ್ನು ನೋಡಿ ಅಲ್ಲಿ ದೇವರಿಗೆ ಆ ವಿಮರ್ಶಕನ ಪುಸ್ತಕ 2ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ದೇವರಿಗೆ ಅವರು ಏನ್ ಮಾಡ್ತಾ ಇದ್ದಾರೆ, ಮೊರೆಯನ್ನು ಇಡ್ತದೆ ಎಂಬುದಾಗಿ ನಾವು ವಾಕ್ಯವು ಸ್ಪಷ್ಟವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸರ ಸತ್ತರು ಇಸ್ರಾಯೇಲ್ ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ನಿಟ್ಟುಸಿರು ಬಿಟ್ಟಿದ್ರು. ಅವರು ಮಾಡುವಂತ ಚಾಕಿರಿ, ಅವರು ಮಾಡುವಂತ ಭಯಂಕರವಾದ ಕೆಲಸ ಎಷ್ಟು ರೀತಿಯಲ್ಲಿ ಅವರು ಹಿಂಸೆ ಮಾಡ್ತಿದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ಗಮನಿಸಬಹುದು ಪ್ರಿಯರೇ. ಇಲ್ಲಿ ಐಗುಪ್ತ ದೇಶ ಯಾವುದಕ್ಕೆ ಸಂಕೇತವಾಗಿ ಎಂಬುದಾಗಿ ನೋಡುವಾಗ ಅದು ಪಾಪದ ದಾಸತ್ವಕ್ಕೆ ಸಾದೃಶ್ಯವಾಗಿದೆ. ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ ನೋಡುವಾಗ, ಬೇಗ ನಾವು ವಾಕ್ಯದಲ್ಲಿ ಹೋಗೋಣ. 8ನೇ ಅಧ್ಯಾಯ 34ರಲ್ಲಿ ನೋಡುವಾಗ ವಾಕ್ಯವು ಈ ರೀತಿ ಹೇಳ್ತದೆ, ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತಾನೆ, ಪಾಪ ಮಾಡುವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಸೊ ಮೊಟ್ಟಮೊದಲಾಗಿ ಐಗುಪ್ತ ಯಾವುದಕ್ಕೆ ಸಂಕೇತವಾಗಿದೆ ಅಂತ ನೋಡುವಾಗ ಪಾಪದ ದಾಸತ್ವಕ್ಕೆ ಸಂಕೇತವಾಗಿದೆ. ಅದೇ ರೀತಿಯಲ್ಲಿ ಎರಡನೇ ವಿಷಯ ಯಾವುದಕ್ಕೆ ಸಂಕೇತವಾಗಿದೆ ನೋಡುವಾಗ ಧರ್ಮಶಾಸ್ತ್ರದ ಆಧೀನಕ್ಕೆ ಸಂಕೇತವಾಗಿದೆ ಪ್ರಿಯರೇ. ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ನೋಡುವಾಗ, ಗಲೇಷಿಯನ್ಸ್ ಚಾಪ್ಟರ್ 3 ವರ್ಸ್ 23 ಅಲ್ಲಿ ನೋಡುವಾಗ ಪ್ರಿಯರೇ, ಕ್ರಿಸ್ತ ನಂಬಿಕೆ ಕಾಲ ಬರೋದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಿದ್ದ ಆ ನಂಬಿಕೆಯೇ ವಶವಾಗುವುದಕ್ಕೆ ಧರ್ಮಶಾಸ್ತ್ರದ ಕೈಗಳಿಗೆ ಕಾವಲಲ್ಲಿ ಮುಚ್ಚಲ್ಪಡಿದೆ. ಯಾವುದರ ಕಾವಲಲ್ಲಿ? ಧರ್ಮಶಾಸ್ತ್ರದ ಕಾವಲಲ್ಲಿ ನಾವು ಅಧೀನರಾಗಿದ್ದೇವೆ ಎಂಬುದಾಗಿ ಐಗುಪ್ತ ದೇಶ ಧರ್ಮಶಾಸ್ತ್ರ ಇದಕ್ಕೆ ನಾವು ಈ ಒಂದು ಧರ್ಮಶಾಸ್ತ್ರಕ್ಕೆ ಅದು ಸಾದೃಶ್ಯವಾಗಿ ಕಾಣ್ತದೆ. ಅದೇ ರೀತಿಯಲ್ಲಿ ಐಗುಪ್ತ 3ನೇ ವಿಷಯ ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ಸಂಕೇತ ತೋರಿಸುವುದಾಗಿ ನೋಡುವಾಗ ಹೆಬ್ರಿಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ನೋಡುವಾಗ ಹೆಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ ಅದು ನೋಡುವಾಗ ಮೂರನೇ 14ನೇ ವಿಷಯ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಗಳಾಗಿರುವುದರಿಂದ ಆತನು ಅವರಂತೆ ಆದನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಣಗಿಸುವುದಕ್ಕೂ ಮರಣ ಭಯದ ದಶೆಯಿಂದ ತಮ್ಮ ಜೀವಮಾನವೆಲ್ಲ ದಾಸದಿಂದ ಒಳಗಾಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಇಲ್ಲಿ ನೋಡುವಾಗ 3ನೇದು ಪ್ರಿಯರೇ, ಮರಣದ ಭಯ ಇಸ್ರಾಯೇಲರನ್ನು ತುಂಬಿಕೊಂಡಿತು. ಐಗುಪ್ತ ಯಾವುದಕ್ಕೂ ಸಂಕೇತವಾಗಿದೆ ಎಂಬುದಾಗಿ ನೋಡುವಾಗ ಮರಣದ ಭಯಕ್ಕೆ ಅದು ಸಂಕೇತವಾಗಿದೆ ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ಕೇವಲ ಇಲ್ಲಿ ಬಂಧನವು ಒಂದು ಕೆಟ್ಟ ಅಭ್ಯಾಸದಲ್ಲ, ಅದು ಆತ್ಮೀಯ ಒಂದು ನಮ್ಮನ್ನ ಅಂದ್ರೆ ಸೆರೆಮನೆಯಲ್ಲಿ ಹಾಕುವಂಥದ್ದಾಗಿದೆ. ಬಂಧನ ಎಂಬುದಾಗಿ ನೋಡುವಾಗ ಅಲ್ಲಿ ಅವರ ಭೌತಿಕವಾಗಿ ಎಂಬುದಾಗಲ್ಲ, ಆದರೆ ಹೊಸ ಒಡಂಬಡಿಕೆಯಲ್ಲಿರುವಂಥ ನಮಗಳಿಗೆ ಅದು ಆತ್ಮೀಯ ಒಂದು ಸೆರೆಮನೆಯಲ್ಲಿ ಇಡುವಂಥದ್ದು ಎಂಬುದಾಗಿ ನಾವು ಗಮನಿಸಬೇಕು. ಯಾಕಂದ್ರೆ ಮನುಷ್ಯನು ತನ್ನನ್ನು ತಾನೇ ಬೆಳೆಸಿಕೊಳ್ಳಲಿಕ್ಕೆ ಬೆಳೆಸಿಕೊಳ್ಳಲಿಕ್ಕೆ ಶಕ್ತನು ಅಲ್ಲ. ಇದು ಬಂಧನದ ಅಥವಾ ಇದರ ಒಂದು ಸತ್ಯ ಎಂಬುದಾಗಿ ನಾವು ಗಮನಿಸಬಹುದು. ಎರಡನೇದಾಗಿ ನೋಡುವಾಗ ದೇವರು ಹೇಳ್ತಾ ಇದ್ದಾನೆ, ನಾನೇ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ಇದು ನೋಡುವಾಗ ಸ್ವತಃ 3ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಹೇಳಿರುವಂತಹ ಮಾತು ಎಂಬುದಾಗಿ, ಅವರ ಕಷ್ಟವನ್ನು ನೋಡಿ ನಾನೇ ಇಳಿದು ಬಂದಿದ್ದೇನೆ. ಆದ ಕಾರಣ ಅವರನ್ನು ಐಗುಪ್ತ ದೇಶಗಳನ್ನು ತಪ್ಪಿಸೋದಕ್ಕೂ ಆ ದೇಶದಿಂದ ಬಿಡಿಸಿ ಆಲೋಚನೆ ಅವರಿಗೆ ವಿಸ್ತಾರವಾದ ಒಳ್ಳೆ ದೇಶಕ್ಕೆ ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜ್ಜೀಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗೋದಕ್ಕೆ ಹಿಡಿದು ಬಂದಿದ್ದೇನೆ ಎಂಬುದಾಗಿ ಸ್ವತಃ ದೇವರು ತಾನೇ ಅಲ್ಲಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇದನ್ನು ಗಮನಿಸಬೇಕು. ಬಂಧನದಿಂದ ಬಿಡಿಸಿ ಅವಾಗಲೂ ಹೇಳದೆ ದೈವಿಕವಾದ ಪ್ರಾರಂಭ ಇಲ್ಲಿ ನಾವು ಗಮನಿಸಬಹುದು. ಬಿಡುಗಡೆ ದೇವರಿಂದ ಪ್ರಾರಂಭವಾಗುವಂಥದ್ದಾಗಿದೆ ಪ್ರಿಯರೇ. ಮನುಷ್ಯನ ಕೈಯಿಂದ ಆಗುವುದನ್ನು ಸಾಧ್ಯವಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಇಸ್ರಾಯೇಲ್ ಜನಾಂಗವು ದೇವರನ್ನು ಹುಡುಕೊಂಡು ಹೋಗಲಿಲ್ಲ, ಆದರೆ ದೇವರೇ ಅವರನ್ನು ಹುಡುಕೊಂಡು ಬಂದಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಗಲಾತ್ಯರ ಪತ್ರಿಕೆ 4ನೇ ವಚನ ನೋಡುವಾಗ, ಕಾಲವು ಪರಿಪೂರ್ಣವಾದಾಗ ಯೇಸು ಕ್ರಿಸ್ತನು ತನ್ನ ಕುಮಾರನನ್ನು ದೇವರ ಲೋಕಕ್ಕೆ ಕಳುಹಿಸಿಕೊಟ್ಟನು ಎಂಬುದಾಗಿ ನೋಡ್ತಾ ಇದ್ದೇವೆ. ನಾನು ನೀನು ಪಾಪಿಗಳಾಗಿರುವಾಗಲೂ ಸಹ ದೇವರು ತಾನೇ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ಎಂಬುದಾಗಿ ಸತ್ಯವನ್ನು ನಾವಿಲ್ಲಿ ಗ್ರಹಿಸಬೇಕು. ಇದು ಯೇಸು ಕ್ರಿಸ್ತನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಬಳಿ ದೇವರು ಯಾವ ರೀತಿಯಲ್ಲಿ ಇಳಿದು ಬಂದಿದ್ದಾನೋ ಅದರ ಪರಿಪೂರ್ಣತೆಯು ಯೇಸು ಕ್ರಿಸ್ತನಲ್ಲಿ
ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟುದರಲ್ಲಿ ಯೇಸು ಕ್ರಿಸ್ತನಲ್ಲಿ ಪರಿಪೂರ್ಣವಾಗ್ತಾನೆ ಎಂಬುದಾಗಿ ನಾವು ಗಮನಿಸಬಹುದು. ಕ್ರಿಸ್ತನು ಸಹ ನಮ್ಮ ದುರ್ಬಲತೆ, ನಮ್ಮ ಒಂದು ದೋಷ, ನಮ್ಮ ಮರಣದ ಸ್ಥಿತಿಗೆ ನಾವು ಇರುವಂತಹ ವಿಷಯದ ಮಟ್ಟಿಗೂ ಅಲ್ಲಿ ಪ್ರವೇಶವಾಗಿ 4ನೇದಲ್ಲಿ ನೋಡುತ್ತಿರುವಾಗ ಇನ್ನೊಂದ್ಸಲ ಓದಿಕೊಳ್ಳೋಣ ಮಾತು. ಗಲಾತಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವುದಾದರೆ ಗಲಾಟಿಯನ್ಸ್ ಚಾಪ್ಟರ್ 4:4 ಆದರೆ ಕಾಲ ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರ ಅಧೀನದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನವಾಗಿಯೂ ಬಂದನು. ಯಾವ ರೀತಿಯಲ್ಲಿ ಬಂದಿದ್ದಾನೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಆತನು ಧರ್ಮಶಾಸ್ತ್ರಕ್ಕೆ ಒಳಪಟ್ಟವನಾಗಿ ಆತನು ಸ್ತ್ರೀಯಲ್ಲಿ ಹುಟ್ಟಿ ಬಂದವನಾಗಿ ಇನ್ಕಾರ್ನೇಟೆಡ್ ಆಗಿ, ಅಂದರೆ ಮನುಷ್ಯರ ಶರೀರವನ್ನು ಧರಿಸಿಕೊಂಡು ಸ್ತ್ರೀಯಲ್ಲಿ ತನ್ನನ್ನು ತಾನೇ ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ಯಾಕಂದ್ರೆ ಆ ರೀತಿಯಲ್ಲಿ ನಾವು ಅವಾಗಲೇ ನೋಡಿದ್ದೇವೆ. ಏನು ಯಾಕೆ ಎಂಬುದಾಗಿ ನೋಡುವಾಗ ಮನುಷ್ಯನು ಪಾಪದ ದಾಸತ್ವದಲ್ಲಿದ್ದ, ಧರ್ಮಶಾಸ್ತ್ರದ ಒಳಗಿದ್ದ, ಆಧೀನಕ್ಕೊಳಗಾಗಿದ್ದ, ಮರಣದ ಭಯದಲ್ಲಿ ಇದ್ದ. ಪಾಪದ ದಾಸತ್ವದಲ್ಲಿ ಇದ್ದುಕೊಂಡು ಆತನ ಪರಿಶುದ್ಧನಾಗಿ ಲೋಕಕ್ಕೆ ಬಂದ, ಧರ್ಮಶಾಸ್ತ್ರ ಅಧೀನನಾಗಿ ಸ್ತ್ರೀಯ ಸಂತಾನದಲ್ಲಿ ಹುಟ್ಟಿದವನಾಗಿಯೂ ಆತನು ಮರಣದ ಭಯದಿಂದ ನನ್ನನ್ನು ನಡೆಸಲಿಕ್ಕೆ ಆತನು ಬಂದಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ಶಿಲುಬೆ ನಮಗೆ ವಿಮೋಚನೆಗೆ ಅಥವಾ ಬಿಡುಗಡೆಗೆ ಸಾದೃಶ್ಯವಾಗಿ ನಾವು ನೋಡಬಹುದು. ಯಾಕೆ ಶಿಲುಬೆ ಅಷ್ಟು ಅಗತ್ಯ ಎಂಬುದಾಗಿ ನಾವು ನೋಡುವಾಗ, ವೈ ದ ಕ್ರಾಸ್ ಇಸ್ ಸೋ ನೆಸೆಸರಿ ಎಂಬುದಾಗಿ ನೋಡುವಾಗ ಪ್ರಿಯರೇ, ಇಲ್ಲಿ ಶಿಲುಬೆಯ ಬಂಧನದ 3 ವಿಧಗಳನ್ನು ನಾವು ನೋಡಬಹುದು. 3 ಡೈಮೆನ್ಷನ್ಸ್ ಆಫ್ ದಿ ಸ್ಲೇವರಿ, ಇಲ್ಲಂದ್ರೆ ಬಾಂಡೇಜ್ನ ಒಂದು 3 ಡೈಮೆನ್ಷನ್ ಗಮನಿಸುವಾಗ ಪ್ರಿಯರೇ, ಒಂದು ನೋಡುವಾಗ ಕಾನೂನುಬದ್ಧವಾದ ಲೀಗಲ್ ಬಾಂಡೇಜ್ ಏನೆಂಬುದಾಗಿ ನೋಡುವಾಗ, ರೋಮಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 23ನೇ ವಚನದಲ್ಲಿ ನೋಡುವಾಗ, ಪಾಪದ ಕೊಡುವ ಸಂಬಳ ಮರಣ ಎಂಬುದಾಗಿ ಪ್ರಿಯರೇ, ಪಾಪದ ಕೊಡುವ ಸಂಬಳ ಮರಣ, ಅದು ನ್ಯಾಯವಾದ ದೋಷ ಅದು ಎಂಬುದಾಗಿ ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡುವಾಗ ಈ ಒಂದು ಯಾಕೆ ಶಿಲುಬೆ ನಮಗೆ ಅವಶ್ಯಕತೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಮನುಷ್ಯನು ಪಾಪವನ್ನು ಮಾಡಿ ಮರಣಕ್ಕೆ ಪಾತ್ರನಾದನು, ಅಂದರೆ ನ್ಯಾಯಪರವಾದ ಒಂದು ಕಾನೂನುಬದ್ಧವಾದ ದೋಷದಲ್ಲಿ ಆತನು ಇದ್ದ. ಎರಡನೇದಾಗಿ ನೋಡುವಾಗ ಪಾಪ ಸ್ವಭಾವದ ದಾಸತ್ವದಲ್ಲಿ, ಮೋರಲ್ ಬಾಂಡೇಜ್, ಸಿನ್ ನೇಚರ್ ಎಂಬುದಾಗಿ ನೋಡುವಾಗ ನೋಡ್ಪ್ರಿಯರೇ, ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ರೋಮಿಯರ ಪತ್ರಿಕೆಯಲ್ಲಿ ಅದೇ 6ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನೋಡುವಾಗ, ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು. 23ನೇ ವಚನದಲ್ಲಿ ಅವಾಗಲೂ ನೋಡಿದ್ದೇವೆ ಕಾನೂನುಬದ್ಧವಾಗಿ, ಯಾಕಂದ್ರೆ ನಾವು ಪಾಪ ಕೊಡುವ ಸಂಬಳ ಮರಣ. ಇಲ್ಲಿ ಎರಡನೇದಾಗಿ ನೋಡುವಾಗ 17ನೇ ವಚನದಲ್ಲಿ ನೋಡುವಾಗ ಏನಂತ, ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದೀರಿ. ಎರಡನೇದಾಗಿ ಪಾಪ ಸ್ವಭಾವ ದಾಸತ್ವವನ್ನು ಸೂಚನೆ ಆಗಿದೆ. ಮೂರನೇದಾಗಿ ನೋಡುವಾಗ ಸೈತಾನನ ಆಧಿಪತ್ಯದಲ್ಲಿ ಶಿಲುಬೆ ಯಾಕೆ ಅವಶ್ಯಕತೆ ಎಂಬುದಾಗಿ ನೋಡುವಾಗ, ಮನುಷ್ಯನು ಪಾಪದಲ್ಲಿ ಅಥವಾ ಮರಣದ ದೋಷದಲ್ಲಿ, ನ್ಯಾಯಪರವಾದ ಕಾನೂನುಬದ್ಧ ದೋಷದಲ್ಲಿದ್ದ. ಎರಡನೇದಾಗಿ ಪಾಪ ಸ್ವಭಾವದಿಂದ ಆತನ ದಾಸತ್ವಕ್ಕೆ ಒಳಗಾಗಿದ್ದ ಎಂಬುದಾಗಿ ನೋಡ್ತಿದ್ದೇವೆ. ಮೂರನೇದಾಗಿ ಸೈತಾನನ ಅಧೀನದಲ್ಲಿದ್ದ ಎಂಬುದಾಗಿ ದೇವರ ವಾಕ್ಯವು ಅಪೊಸ್ತಲ ಪೌಲನು ಕೊಲೊಸ್ಸೆಯರ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 13ನೇ ವಚನದಲ್ಲಿ ಸ್ಪಷ್ಟವಾಗಿ ಆತನು ಹೇಳ್ತಾ ಇದ್ದಾನೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯಗಳಿಗೆ ಸೇರಿಸಿದ. ಯಾವ ದೊರೆತನದಲ್ಲಿದೆ ಎಂಬುದಾಗಿ ನೋಡುವಾಗ ಅಂಧಕಾರ ಯಾರೆಂಬುದಾಗಿ ನೋಡುವಾಗ ಸೈತಾನನು, ಆತನ ಅಧೀನದಲ್ಲಿ ಇದ್ದೇವೆ. ಅದಕ್ಕೋಸ್ಕರ ಶಿಲುಬೆ ಅಷ್ಟು ಪ್ರಾಮುಖ್ಯತೆ ನಮಗೆ ಬೇಕಾಗಿದೆ. ಶಿಲುಬೆ ಯಾಕೆ ಆಗುತ್ತೆ ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಒಂದು ರೀತಿಯಲ್ಲಿ ನೋಡುವಾಗ ಲೀಗಲ್ ಬಾಂಡೇಜ್ ಅಷ್ಟೇ ಮಾತ್ರಕ್ಕಲ್ಲ, ಎರಡನೇದಾಗಿ ಮೋರಲ್ ಬಾಂಡೇಜ್, ಮೂರನೇದಾಗಿ ಸ್ಪಿರಿಚುವಲ್ ಬಾಂಡೇಜ್, ಕಾನೂನುಬದ್ಧವಾದ ಅಥವಾ ನ್ಯಾಯಪರವಾದ ದೋಷದಲ್ಲಿ, ಪಾಪ ಸ್ವಭಾವದ ದೋಷದಲ್ಲಿ ಸೈತಾನ ಆದಿನಲ್ಲಿರುವಂತಹ ನನ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ಅದು ಎಷ್ಟು ಮಾತ್ರ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಶಿಲುಬೆ ಅಗತ್ಯ, ಅಲ್ಲಿ ಪ್ರಾಮುಖ್ಯತೆ. ಶಿಲುಬೆಯಲ್ಲಿ ಏನು ಕಾರ್ಯಗಳು ನಡೆದವು ಹಾಗಾದ್ರೆ ಪ್ರಿಯರು ನೋಡುವಾಗ, ನಿನ್ನ ನನ್ನ ಪಾಪವನ್ನು ಆ ಶಿಲುಬೆಯಲ್ಲಿ ಆತನು ಹೊತ್ತುಕೊಂಡಿದ್ದಾನೆ. ಅದೇ ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ನೋಡುವಾಗ ಪ್ರಿಯರೇ, ಗಲಾಟಿಯನ್ಸ್ ಚಾಪ್ಟರ್ 3:13 ನೋಡುವಾಗ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆಯೂ, ದೇವರು ವಾಗ್ದಾನ ಮಾಡಿದ ಆತ್ಮವು ನಮಗೆ ನಂಬಿಕೆಯ ಮೂಲ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರ ಇರುವ ಶಾಪದೊಳಗಿಂದೆ ನಮ್ಮನ್ನು ಬಿಡಿಸಿದನು. ಯಾವುದಕ್ಕೆ ಪ್ರಿಯರೇ? ಶಿಲುಬೆಯಲ್ಲಿ ನಡೆಯುತ್ತಾ ಏನೆಂಬುದಾಗಿ ನೋಡುವ ಮೊಟ್ಟ ಮೊದಲನೇ ವಿಷಯ, ನಿನ್ನ ನನ್ನ ಶಾಪದಿಂದ ಆತನು
ಬಿಡಿಸಲಿಕ್ಕೆ ಶಿಲುಬೆಯಲ್ಲಿ ಕಾರ್ಯವು ಮಾಡಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ರೋಮಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ನೋಡುವಾಗ ಪ್ರಿಯರೇ, ಪಾಪಾಧೀನ ಸ್ವಭಾವವು ನಾಶವಾಗಿ ಇನ್ನು ನಾವಿನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವ ಕ್ರಿಸ್ತನ ಕೂಡಿಗೆ ಶಿಲುಬೆಗೆ. ಎರಡನೇದಾಗಿ ನೋಡುವಾಗ ಓಲ್ಡ್ ಸೆಲ್ಫ್ ನೇಚರ್, ನಮ್ಮ ಹಳೆಯ ಸ್ವಭಾವವನ್ನು, ನಮ್ಮ ಪಾಪದ ಸ್ವಭಾವವನ್ನು ಶಿಲುಬೆಯಲ್ಲಿ, ಪಾಪಾಧೀನ ಸ್ವಭಾವವು ನಾಶವಾಗಲಿಕ್ಕೆ ನಾವಿನ್ನೂ ಎಷ್ಟು ಮಾತ್ರ ಪಾಪದ ವಶದಲ್ಲಿ ಇರದಂತೆ ಆ ಪಾಪ ಪೂರ್ವ ಸ್ವಭಾವ ಏನ್ ಮಾಡಿದ್ದಾನೆ, ಶಿಲುಬೆಯಲ್ಲಿ ಹಾಕಲ್ಪಟ್ಟಿದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ನೋಡುವಾಗ ಕೊಲೊಸ್ಸೆಯರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 15ನೇ ವಚನ ನೋಡುವಾಗ ಪ್ರಿಯರೇ, ಅಲ್ಲಿ ಪರಿಪೂರ್ಣವಾದ ಸ್ವಸ್ಥತೆಯಲ್ಲಿ ಕೊಡ್ತಾ ಇದೆ. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ, ಮತ್ತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳಾಗಿ ಮೆರೆಸುತ್ತಾ ಶಿಲುಬೆಯಲ್ಲಾಗಿರುವಂತಹ 3ನೇ ಕಾರ್ಯ ಎಂಬುದಾಗಿ ನೋಡುವಾಗ ಎಲ್ಲಾ ಅಧಿಕಾರಿಗಳನ್ನು, ಎಲ್ಲ ದೊರೆತನಗಳನ್ನು ಆತನು ಆ ಶಿಲುಬೆಗೆ ಹಾಕಿ ನಿರಾಯುಧರನ್ನಾಗಿ ಮಾಡಿ ಅದನ್ನೆಲ್ಲವನ್ನು ಸಹ ಜಯಿಸೋದ್ರಿಂದ ನಮ್ಮನ್ನ ಮೆರೆಸುತ್ತಾ ತೋರಿಸಿದ್ದಾನೆ. ಪ್ರಿಯರೇ, ಗಮನಿಸಿದ್ದೇವಲ್ಲ ಶಿಲುಬೆ ಯಾಕೆ ಪ್ರಾಮುಖ್ಯತೆ ಎಂಬುದಾಗಿ ನೋಡುವಾಗ, ಶಿಲುಬೆಯಲ್ಲಿ ಆಗಿರುವಂತಹ ಕಾರ್ಯಗಳು ನೋಡುವಾಗ ಪ್ರಿಯರೇ, ನಮಗೆ ಕೇವಲ ಶಿಲುಬೆ ನಮ್ಮನ್ನು ಕ್ಷಮಾಪಣೆ ಮಾಡುವಂಥದ್ದು ಮಾತ್ರ ಅಲ್ಲ, ಆದರೆ ನೀನು ನಾನಿರುವಂತಹ ಬಂಧನೆಯ ಸೆರಪಣೆಗಳಿಂದ ಬಿಡಿಸಲಿಕ್ಕೆ ಶಿಲುಬೆ ಅವಶ್ಯಕತೆ ಇತ್ತು. 4ನೇ ವಿಷಯವನ್ನು ನೋಡುವಾಗ ಪ್ರಿಯರೇ, ಗಲಾತ್ಯರ ಪತ್ರಿಕೆ, ನಾವಾಗಲೇ ಆಧಾರ ವಾಕ್ಯವಾಗಿರುವಂತಹ ಗಲಾತ್ಯರ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನಕ್ಕೆ ನಾವು ಬರೋಣ ಪ್ರಿಯರೇ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಶಿಲುಬೆಗೆ ಹಾಕಿ ನಾವಾಗಲೇ ನೋಡಿದೆ ಎಲ್ಲವನ್ನು ಜಯಿಸುತ್ತಾನು, ಮೆರೆಸಿದ್ದಾನೆ, ನಮ್ಮನ್ನು ಪಾಪದ ಸ್ವಭಾವದಿಂದ, ಶಾಪ ಸ್ವಭಾವದಿಂದ ಬಿಡಿಸಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಇಲ್ಲಿ ನಮ್ಮನ್ನ ಹಳೆ ಪ್ರಾಚೀನ ಸ್ವಭಾವದಿಂದ ಶಿಲುಬೆಗೆ ಹಾಕಿ ನಮ್ಮನ್ನು ಬಿಡಿಸಿದ್ದಾನೆ. ಎಲ್ಲಾ ಆಯುಧಗಳನ್ನು, ದೊರೆತನವನ್ನು ಬಿಡಿಸಿ ನಮ್ಮನ್ನು ಜಯಿಸುವುದರಿಂದ ಮೆರೆಸಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಆದರೆ ಇದರ ಅರ್ಥ ಏನು ಪ್ರಿಯರೇ, ಇಲ್ಲಿ he redeemed us from the slavery to ಎಲ್ಲಿಗೆ ತಕೊಂಡು ಹೋಗ್ತಿದ್ದಾರೆ ಎಂಬುದಾಗಿ ನೋಡುವಾಗ ಫ್ರಮ್ ಸ್ಲೇವ್ಸ್ ಟು ಸನ್ಶಿಪ್ ಅನ್ನು ನಮಗೆ ಕೊಡ್ತಾ ಇದ್ದಾನೆ. ಪ್ರಿಯರೇ, ನಾವು ವಾಕ್ಯವನ್ನು ನೋಡಿಕೊಳ್ಳೋದಾದರೆ 4ನೇ ಅಧ್ಯಾಯ 4ನೇ ವಚನಗಳನ್ನು ನೋಡಿಕೊಳ್ಳೋಣ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನವನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರ ಅಧೀನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮವನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವುದರಲ್ಲಿ ನೀವು ಇನ್ನು ದಾಸರಲ್ಲ, ಮಗನಾಗಿದ್ದಿ, ಮಗನದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ಇಲ್ಲಿ ರಿಡೀಮ್, ಬಿಡುಗಡೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಈ ಬಿಡುಗಡೆ ಯಾವುದರಿಂದ ಎಂಬುದನ್ನು ನೋಡುವಾಗ ಬಂಧತ್ವದಿಂದ, ಆಸ್ತಿಯಿಂದ ನಮ್ಮನ್ನ ದತ್ತಪುತ್ರರಾಗಿ, ನಮ್ಮನ್ನು ಕುಮಾರರಾಗಿ ಆತನು ಮಾಡ್ತಾ ಇದ್ದಾನೆ. ಇದು ನೋಡ್ರಿ, ಅಪೊಸ್ತಲ ಪೌಲನು ಬರೀತಾ ಇದ್ದಾನೆ. ಒಂದು ಅಲ್ಲಿರುವಂತಹ ರೋಮ ಸಂಪ್ರದಾಯ ಪ್ರಕಾರ ನೋಡೋದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕಂದ್ರೆ, ಅಲ್ಲಿರುವಂತಹ ಸಂಪ್ರದಾಯ ಎಂಬುದಾಗಿ ನೋಡುವಾಗ ಯಾರಾದರೂ ದಾಸತ್ವದಲ್ಲಿ ಇದ್ದರೆ ಅಲ್ಲಿ ಆಗಿನ ಕಾಲದಲ್ಲಿ ಏನ್ ಮಾಡ್ತಾರೆ ಎಂಬುದಾಗಿ ನೋಡುವಾಗ ಆತನನ್ನು ಬಿಡುಗಡೆ ಮಾಡಬೇಕಾದ್ರೆ ಪರ್ಮನೆಂಟ್ ಆಗಿ ಅವರ ಆ ಒಂದು ಧರೆಯನ್ನು ಅಥವಾ ಅಮೌಂಟ್ ಅನ್ನು, ಅವ್ರ ಪ್ರೈಸ್ ಅನ್ನು ಕಟ್ಟಬೇಕಾಗಿತ್ತು. ಯಾವಾಗ ಕಟ್ಟುವಾಗ ಪರಿಪೂರ್ಣವಾದ ಬಿಡುಗಡೆ ಎಂಬುದಾಗಿ ಒಂದು ಅವಕಾಶವಿತ್ತು ಪ್ರಿಯರೇ. ಯಾವ ರೀತಿ ಹೇಳ್ಬೇಕಂದ್ರೆ, ರೆಡಿಮ್ ಅಂದ್ರೆ ಎಕ್ಸಾಲ್ ಗ್ರೈಸೋ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಟು ಬೈ ಔಟ್ ಆಫ್ ದ ಸ್ಲೇವರಿ ಪರ್ಮನೆಂಟ್ಲಿ, ಆ ಬಂಧನತ್ವದಿಂದ ಅಥವಾ ಬಾರಸತ್ವದಿಂದ ಶಾಶ್ವತವಾಗಿ ಬಿಡುಗಡೆ ಮಾಡುವಂಥದ್ದು. ಯಾವ ರೀತಿಯಲ್ಲಿ ಎಂಬುದರ ಅರ್ಥ ಏನು, ಶಾಶ್ವತವಾದ ಬಿಡುಗಡೆ ಎಂಬುದಾಗಿ ನೋಡುವಾಗ ಅವರ ಹಳೆಯ ಸ್ವಭಾವ ಎಲ್ಲವನ್ನು ಸಹ ಕಂಪ್ಲೀಟ್ ಆಗಿ ಅಲ್ಲಿ ತೆಗೆದುಹಾಕಲ್ಪಡುತ್ತದೆ. ಆ ಹಳೆಯ ಸ್ವಭಾವ ಏನು, ದಾಸನೆಂಬ ಒಂದು ಆ ಮುದ್ರೆ ಏನಿದೆಲ್ಲ ಅದು ತೆಗೆದುಹಾಕಲ್ಪಡ್ತದೆ. ಅಷ್ಟು ಮಾತ್ರಕ್ಕಲ್ಲ, ಆತನು ಏನನ್ನು ಹೊಂದಿಕೊಳ್ತದೆ ಎಂಬುದಾಗಿ ನೋಡುವಾಗ ಆ ಒಂದು ಸ್ವಾಸ್ಥ್ಯನಾಗಿ ಅಥವಾ ಬಾಧ್ಯಸ್ಥನಾಗಿ ಆ ಮನೆಗೆ ಅಥವಾ ಯಜಮಾನಿಗೆ ಬರಬೇಕಾಗಿದ್ದ ಎಲ್ಲ ಅಧಿಕಾರಗಳನ್ನು ಅಲ್ಲಿ ಹೊಂದಿಕೊಳ್ಳುವಂತ ವ್ಯಕ್ತಿಗಳಾಗಿದ್ದಾರೆ. ಇದೇ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ನಮಗೆ ನಿಮಗೆ ಕೊಟ್ಟಿರುವಂಥ ಬಿಡುಗಡೆ ಅದು ಕೇವಲ ಒಂದು ಪಾರ್ಷಲ್ ಬಿಡುಗಡೆ ಅಲ್ಲ, ಅಥವಾ ಸ್ವಲ್ಪ ಮಟ್ಟಿಗೆ ಅಲ್ಪ ಮಟ್ಟಿಗೆ ಅಲ್ಲ. ದೇವರು ಈ ಲೋಕಕ್ಕೆ ಬಂದಿರುವಂಥದ್ದು, ತನ್ನ ಪ್ರಿಯಕುಮಾರನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಕಳಿಸಿಕೊಟ್ಟಿರುವಂಥದ್ದು, ಶಿಲುಬೆಯಲ್ಲಿ ಮಾಡುವಂತಹ ಪ್ರತಿಯೊಂದು ವಿಷಯವು ಕೇವಲ ನನ್ನ ಬಂಧನತ್ವವನ್ನು, ದಾಸತ್ವವನ್ನು ಏನೋ ಸುಧಾರಣೆ ಮಾಡಲಿಕ್ಕೆ ಅಥವಾ ಈ ಮಟ್ಟಿಗೆ ಕೆಲಸ ಮಾಡಿದವರನ್ನ ಸ್ವಲ್ಪ ಕೆಲಸವನ್ನು ಕಮ್ಮಿ ಮಾಡಲಿಕ್ಕೆ ಆ ರೀತಿಯಾಗಿ ಬಂದಿರಲಿ. ಆತನು ಬಂದಿರುವಂಥದ್ದು ಪರ್ಮನೆಂಟ್ ಆಗಿ ನಿನಗೂ ನನಗೂ ಆತನು ಬಿಡುಗಡೆಯನ್ನು ಮಾಡಿ ಒಂದು ನೂತನವಾದ ಗುರುತನ್ನು, ನೂತನವಾದ ಐಡೆಂಟಿಟಿಯನ್ನು ನಿನಗೂ ನನಗೆ ಕೊಡುತ್ತಿದ್ದಾನೆ. ಅದಕ್ಕಿಂತ ಮುಂಚೆ ದಾಸರಾಗಿದ್ದೀವಿ,
ಇರುವಾಗ ಏನಾಗಿದೆ? ನಾವು ಕುಮಾರರಾಗಿದ್ದೇವೆ. ಬಿಫೋರ್ ಕ್ರೈಸ್ಟ್ ವಿ ಆರ್ ಇನ್ ದ ಬಾಂಡೇಜ್, ಬಟ್ ನೌ ಆಫ್ಟರ್ ದ ಕ್ರೈಸ್ಟ್ ವಿ ಬಿಕಮ್ ಎ ಸನ್ಸ್. ಪ್ರಿಯರೇ, ಬಿಫೋರ್ ಕ್ರೈಸ್ಟ್ ವಿ ಆರ್ ಇನ್ ಟು ದ ಫಿಯರ್, ಬಟ್ ನೌ ಆತನ ಆಫ್ಟರ್ ಕ್ರೈಸ್ಟ್ ನಮಗೆ ಕ್ರಿಸ್ತನ ಬಂದ ನಂತರ, ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದ ಕಾರ್ಯಗಳ ನಂತರ ನಾವು ಆತನನ್ನು ತಂದೆ ಅಪ್ಪ ಎಂಬುದಾಗಿ ಕರೆಯುವಂತ ಧೈರ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಬಿಫೋರ್ ಕ್ರೈಸ್ಟ್ ವಿ ಆರ್ ಇನ್ ಟು ದ ಚೈನ್ಸ್, ಅಂದರೆ ಬಂಧನದ ಒಂದು ಸರಪಳಿಯಲ್ಲಿ ಆ ಒಂದು ದಾಸತ್ವದಲ್ಲಿ ನಾವು ಬಿದ್ದುಕೊಂಡಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಬಂದ ಮೇಲೆ ನಿನ್ನನ್ನು ನನ್ನನ್ನು ಸ್ವಾಸ್ಥ್ಯನನ್ನಾಗಿ ಬಾಧ್ಯಸ್ಥನನ್ನಾಗಿ ಆತನು ಮಾಡಿದ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಿರುವುದರಲ್ಲಿ ನೀನು ಎಷ್ಟು ಮಾತ್ರಕ್ಕೂ ದಾಸನ ಮಗನಾಗಿದೆ, ಮಗನ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೀನಿ. ನನ್ನನ್ನು ಬಾಧ್ಯನಾಗಿದೆ ಅಂದರೆ ವಿ ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಇಟ್ ಇಸ್ ರ್ಯಾಡಿಕಲ್ ಟ್ರಾನ್ಸ್ಫಾರ್ಮೇಷನ್. ಎಷ್ಟು ಪರಿಪೂರ್ಣತ್ವದಲ್ಲಿ ಅದು ಅಂದರೆ ಒಂದು ಬದಲಾವಣೆಯನ್ನು ನೋಡುವಾಗ ದಾಸತ್ವದಿಂದ ಒಂದು ಕುಮಾರನತ್ವದಲ್ಲಿ ದತ್ತಪುತ್ರಾತ್ಮವನ್ನು ನಮಗೆ ಆತನು ಒದಗಿಸಿಕೊಡ್ತಾ ಇದ್ದಾನೆ. ಪ್ರಿಯರೇ, ನಾವು ಗಮನಿಸುವಾಗ ಇಲ್ಲಿ ಈಗ ಹಾಗಾದರೆ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದ ಮೇಲೆ ಇವತ್ತು ನಾವು ಇನ್ನೂ ಯಾವ ಬಂಧನದಲ್ಲಿದ್ದೇವೆ? ಪ್ರಿಯರೇ, ನಮ್ಮ ಬಂಧನ, ನಮ್ಮ ದಾಸತ್ವ ಇನ್ನೂ ಯಾವ ವಿಷಯದಲ್ಲಿದೆ ಎಂಬುದಾಗಿ ನಾವು ಗಮನಿಸಬೇಕು. ಯೇಸು ಕ್ರಿಸ್ತನಿಂದ ನನ್ನನ್ನು ಬಿಡಿಸಿದ್ದಾನೆ, ಆದರೆ ಇನ್ನು ಮನುಷ್ಯನು ವಿಶ್ವಾಸಿಗಳೆಂಬ ಹೇಳಿಕೊಳ್ತಿರುವ ಆತ್ಮೀಯತೆಯಲ್ಲಿ ಇದೇವೆ ಎಂಬುದಾಗಿ ಹೇಳಿಕೊಳ್ತಿರುವಂಥ ಅನೇಕ ವರ್ಷದಿಂದ ಕ್ರೈಸ್ತ ನಂಬಿಕೆಯಲ್ಲಿ ಇದ್ದುಕೊಂಡು ನಾವಿನ್ನೂ ಅನೇಕ ಬಂಧನದಲ್ಲಿ ಇವತ್ತು ಇದ್ದೇವೆ ಅಲ್ವಾ? ಒಂದ್ಸಲ ಪರೀಕ್ಷೆ ಮಾಡಿಕೊಳ್ಳೋಣ. ನೋಡ್ರಿ, ವಾಟ್ ಐಡೆಂಟಿಫೈ ಯುವರ್ ಬಾಂಡೇಜ್. ನಾವು ಯಾವ ಬಂಧನದ ಎಂಬುದಾಗಿ ನಾವು ಗ್ರಹಿಸಿಕೊಳ್ಬೇಕು. ಹಳೆಯ ಚಟಗಳು ಅಥವಾ ಹಳೆಯ ಪದ್ಧತಿಗಳು, ಹಳೆಯ ಒಂದು ಅಡಿಕ್ಷನ್ಸ್, ಕ್ಷಮಿಸಲಾದಂಥ ಸ್ವಭಾವ ಅಥವಾ ಯಾವುದನ್ನು ನೋಡಿ ಇನ್ನೂ ಭಯದ ವಾತಾವರಣದಲ್ಲಿ ಜೀವನ ಮಾಡುವಂಥ ಸ್ವಭಾವ ಇನ್ನೂ ಇದೆಯಾ? ಪ್ರಿಯ, ದೇವರ ವಾಕ್ಯ ಹೇಳ್ತಾ ಇದೆ, ಯೋಹಾನ 8:36 ನೋಡುವಾಗ, ಮಗನನ್ನು ನಿನ್ನನ್ನು ಸ್ವತಂತ್ರನಾಗಿ ಮಾಡಿರುವಾಗ ನೀನು ಎಷ್ಟು ಮಾತ್ರಕ್ಕೂ ನೀನು ಸ್ವತಂತ್ರನೇ ಆಗಿದ್ದಿ. ಆತನ ನೀನು ಸ್ವತಂತ್ರನಾಗಿ ಮಾಡಿದ್ದಾನೆ. ಏನಕ್ಕೆ ಎಂಬುದಾಗಿ ನೋಡುವಾಗ ಪ್ರೇರೆ, ನೀನು ಸ್ವತಂತ್ರವಾಗಿ ಇರಲಿಕ್ಕೆ ಆಗಲಿ ಇನ್ನು ಹಳೆಯ ಪ್ರಾಚೀನ ಸ್ವಭಾವವನ್ನು ಹೊಂದಿಕೊಂಡು, ಹಳೆಯ ಚಟುವಟಿಕೆಗಳನ್ನು ಇಟ್ಕೊಂಡು, ಹಳೆಯ ಚಟಗಳನ್ನು ಇಟ್ಕೊಂಡು ನೀನು ಹಳೆಯ ಜೀವನವನ್ನು ಜೀವಿಸಿದ್ರೆ ದೇವರು ಎಷ್ಟು ಮಾತ್ರಕ್ಕೂ ಮೆಚ್ಚುವಂಥದ್ದಲ್ಲ. ಎರಡನೇ ವಿಷಯ ನೋಡುವಾಗ ಪ್ರೇರೆ, ಇನ್ನು ನಾವು ಬಾನಿಸತ್ವದ ದಾಸದಲ್ಲಿ ಇರುವಂತ ಅಂದರೆ ಸ್ವಭಾವವನ್ನು, ಹಳ್ಳಿಯ ಸ್ವಭಾವಗಳನ್ನು ನೆನೆಸಿಕೊಂಡು ಅದರಲ್ಲಿ ಸಂತೋಷ ಪಡುವಂಥ ವ್ಯಕ್ತಿಯಾಗಿದೆಯಾ ಗಮನಿಸಿಕೊಳ್ಳೋಣ. ಯಾಕಂದರೆ ಒಂದು ವಿಷಯವನ್ನು ಗಮನಿಸುವಾಗ ಇಸ್ರಾಯೇಲ್ ಜೀವನದಲ್ಲಿ ಅವರು ಕೂಡ ಇನ್ನೂ 50 ವಿಷಯಗಳನ್ನೇ ನೆನೆಸ್ಕೊಳ್ತಾ ಇದ್ರಂತೆ. ಅರಣ್ಯಕಾಂಡ ಪುಸ್ತಕದಲ್ಲಿ 11ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ಅವರು 50 ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವಿತೆಕಾಯಿ, ಕರ್ಬೂಜು, ಉಳ್ಳಾಗಡ್ಡಿ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರ್ತಾವಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ರಿ, ಅವ್ರು ಆಲ್ರೆಡಿ ಅಲ್ಲಿಂದ 50ರಿಂದ ಬಂಧನದಿಂದ ದಾಸದಿಂದ ಬಿಡುಗಡೆ ಆಗಿದ್ದಾರೆ. ದೇ ಆರ್ ಆನ್ ದಿ ವೇ ಟು ಕಾನಾನ್, ಬಟ್ ಸ್ಟಿಲ್ ಎಟ್ ದೇ ರಿಮೆಂಬರಿಂಗ್ ದ ಓಲ್ಡ್ ನೇಚರ್. ಬಿಟ್ಟಿಯಾಗಿ ಸಿಕ್ಕಿರುವಂಥ ವಿಷಯಗಳನ್ನ, ಕೆಲವು ವಿಷಯಗಳನ್ನ ನೆನಪು ಮಾಡ್ಕೊಳ್ತಿದ್ದಾರೆ. ಇವತ್ತು ಮನುಷ್ಯನ ಸ್ವಭಾವ ಹೆಂಗಿದೆ ಅಂತಂದ್ರೆ, ಬೇರೆ ಆತ್ಮೀಯತೆಯಲ್ಲಿ ಇದ್ದೇವೆ ಅಂತ ಅನ್ಕೊಂಡು ನಾವು ಪರಲೋಕದ ಮಾರ್ಗದಲ್ಲಿ ನಾವು ಇದ್ದೇವೆ ಅಂತ ಅನ್ಕೊಳ್ತಾನೆ ಅನೇಕ ಸಾರಿ ಹಳೆ ವಿಷಯಗಳು ಚೆನ್ನಾಗಿದ್ವಲ್ಲ, ನಮ್ಮ ಸ್ನೇಹಿತರು ಕೊಡುವಂಥ ಬಿಟ್ಟಿಯಾಗಿ ಸಿಕ್ಕಿರುವಂಥ ಒಂದು ಏನೆಂದು ಆಲ್ಕಹಾಲ್ ಆಗಿರ್ಬೋದು ಅಥವಾ ಅನೇಕ ವಿಷಯಗಳು ಫ್ರೀಯಾಗಿ ಸಿಕ್ತಿರುವಂಥ ಅನೇಕ ವಿಷಯಗಳು ನೆನೆಸ್ಕೊಂಡು ಅದರಲ್ಲೇ ಸಂತೋಷ ಪಡುವಂಥ ವ್ಯಕ್ತಿಗಳಾಗಿದ್ದುಕೊಂಡು ಅದರಲ್ಲಿ ಮತ್ತೆ ತಿರ್ಗಾ ಪಾಪದ ಹಳೆಯ ಸ್ವಭಾವಕ್ಕೆ ನಾವು ತಿರುಗಿ ಹೋಗುವಂಥ ಸ್ವಭಾವಗಳಾಗಿ ಮನುಷ್ಯ ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರೇರೆ, ಒಂದು ವೇಳೆ ಆ ರೀತಿಯಲ್ಲಿ ಇದೀವಾ, ದೇವರು ಎಷ್ಟು ಮಾತ್ರಕ್ಕೆ ಸಂತೋಷ ಪಡೋದಲ್ಲ ಪ್ರೇರೆ. ಯಾಕಂದ್ರೆ ವಾಕ್ಯ ಹೇಳ್ತದೆ, ಒಂದು ವಾಕ್ಯ ನೆನಪು ಬರ್ತಾ ಇದೆ, ಒಂದು ಕೈ ಹೇಳ್ತಾ ಇದೆ. ಅದು ಯಾವ ರೀತಿ ಸ್ವಭಾವದಿಂದ ನೋಡುವಾಗ, ನಾಯಿ ತಾನು ಕಕ್ಕಿದ್ದನ್ನು ತಿರುಗಿ ಮತ್ತೆ ಅದರ ಕಡೆಗೆ ಮತ್ತೆ ಹೋಗುವಂತ ಸ್ವಭಾವವು. ದೇವರು ಆ ರೀತಿಯಾಗಿ ಇರ್ಲಿಕ್ಕೆ ನನ್ನನ್ನು ಬಿಡಿಸಲಿಲ್ಲ, ಆದರೆ ನೀನು ಯಾವುದಕ್ಕೋಸ್ಕರ ಬಿಡ್ತದೆ ಎಂಬುದಾಗಿ ನೋಡುವಾಗ, ತನ್ನ ಮಗನಾಗಿ ಇರ್ಲಿಕ್ಕೆ ಆತನ ಬಾಧ್ಯಸ್ಥನಾಗಿರ್ಲಿಕ್ಕೆ ನನ್ನನ್ನು ಬಿಡಿಸಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು? ವಿ ಹ್ಯಾವ್ ಟು ಬಿಲೀವ್ ಇನ್ ದಿಸ್ ಫಿನಿಶ್ಡ್ ವರ್ಕ್. ಆತನು ಮಾಡಿ ಮುಗಿಸಿರುವಂತ ಕಾರ್ಯದಲ್ಲಿ ನಾವು ನಂಬಿಕೆ ಇಟ್ಟು ಸ್ವತಂತ್ರತೆಯಿಂದ ನಾವು ಜೀವಿಸುವಂತ ವ್ಯಕ್ತಿಗಳಾಗಿರಬೇಕೆ ಹೊರತು, ಆ ಕ್ರಿಸ್ತನ ಕಲವರಿ ಕ್ರೂಜೆಯ ಶಕ್ತಿ ಮೇಲೆ ನಾವು ಆಧಾರವಾಗಬೇಕು ಹೊರತು ನಮ್ಮ ಹಳೆಯ ವಿಷಯಗಳ ಮೇಲೆ ನಾವು ಆಧಾರವಾಗಿರಬಹುದು. ಯಾಕಂದ್ರೆ ಆಧಾರವಾಗಿರಬಾರದು ಪ್ರೇರೆ. ನಾವು ಲಿವ್ ಆಸ್ ಎ ಸನ್, ನಾಟ್ ಆಸ್ ಎ ಸ್ಲೇವ್. ನಾವು ಕುಮಾರನಾಗಿ ಜೀವನ ಮಾಡಬೇಕು, ನಾವು ಬಾಧ್ಯಸ್ಥರಾಗಿ ಜೀವನ ಮಾಡಬೇಕು. ಅದು ಬಿಟ್ಟುಕೊಂಡು ಹಳೆಯ ಸ್ವಭಾವಗಳನ್ನು ಇನ್ನೂ ಜೀವಿಸ್ತಾ ಇದ್ರೆ ದೇವರು ಮಾಡಿರುವಂಥ ಕಾರ್ಯಕ್ಕೆ ಅದು ಅರ್ಥವೇ ಇಲ್ಲ ಪ್ರೇರೆ. ಹಾಗಾದರೆ ಇವತ್ತು
ಇವತ್ತಿನ ವಾಕ್ಯದ ತಲೆಬರಹ ಪ್ರಕಾರ ನೋಡಿಕೊಂಡಿರೋದು ಯೇಸು ಕ್ರಿಸ್ತನ ಬಂದಿರುವಂಥದ್ದು, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನ ಉದ್ದೇಶ ನಿನ್ನನ್ನು ನನ್ನನ್ನು ಶಾಶ್ವತವಾಗಿ ವಿಮೋಚಿಸಲಿಕ್ಕೆ ಆತನು ಬಂದಿದ್ದಾನೆ. ಪರ್ಮನೆಂಟ್ ಆಗಿ ಆತನ ನಮಗೋಸ್ಕರ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಆತ ನಿನ್ನನ್ನು ನನ್ನನ್ನು ಬಿಡುಗಡೆ ಮಾಡಿ ಆ ಕಲುವರಿ ಕ್ರೂಶಿಯ ಮೇಲೆ ಆತನು ಮಾಡಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಮಾಡಿ ಮುಗಿಸಿ ನಿನ್ನ ದಾಸತ್ವದಿಂದ ಬಿಡಿಸಲಿಕ್ಕೆ, ನಿನ್ನ ಪಾಪಾದಿನ ಸ್ವಭಾವದಿಂದ ಬಿಡಿಸಲಿಕ್ಕೆ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿ ನಿನ್ನ ದಾಸನಿಂದ ನಿನ್ನನ್ನು ಕುಮಾರನನ್ನಾಗಿ, ಬಾಧ್ಯಸ್ಥನಾಗಿ, ನಿನ್ನನ್ನು ವಾರಸನಾಗಿ ಆತನು ಮಾಡಿರುವಾಗ ಇನ್ನು ಹಳೆಯ ವಿಷಯದಲ್ಲಿ ಇರುವುದು ಎಷ್ಟು ಮಟ್ಟಿಗೆ ಒಳ್ಳೆಯದು. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ರೀತಿ ಇರುವಂಥದ್ದು ದೇವರಿಗೆ ಎಷ್ಟು ಮಾತ್ರ ಇಷ್ಟವಲ್ಲ. ಆತನ ಕುಮಾರನಾಗಿ ನೀವು ನಾವುಗಳು ನಾನು ಜೀವಿಸಬೇಕೆಂಬುದಾಗಿ ಆಸೆ ಪಡ್ತಾನೆ. ಹಾಗಾದರೆ ಆತನ ಆಶೆಯಂತೆ ನಾವು ಜೀವಿಸೋಣ. ದೇವರು ಹೇಳ್ತಾ ಇದ್ದಾನೆ, ಪ್ರಿಯ ಕುಮಾರನೇ, ಪ್ರಿಯ ಮಗಳೇ, ಇವತ್ತು ನಾನು ಎಲ್ಲ ಮಾಡಿ ಮುಗಿಸಬೇಕಾದ್ರೆ, ನಾನು ನನ್ನ ಸ್ವರಕ್ತವನ್ನು ನನ್ನ ಸ್ವರಕ್ತವನ್ನು ಸುರಿಸಿ ನಿನ್ನನ್ನು ನಾನು ಬಿಡುಗಡೆ ಮಾಡಿದ ಮೇಲೆ ನೀನು ಇನ್ನೂ ಹಳೆಯ ವಿಷಯಗಳಿಗೆ ತಿರುಗಿಕೊಂಡ್ರೆ ನಾನು ಮಾಡಿರುವಂಥ ಕಾರ್ಯಕ್ಕೆ ಏನಾದರೂ ಬೆಲೆ ಇದೆ? ಇವತ್ತು ದೇವರು ಕೇಳ್ತಿರುವಂಥ ಪ್ರಶ್ನೆ. ಎಲ್ಲವನ್ನು ಬಿಟ್ಟು ನಿನಗೋಸ್ಕರ ಬಂದಿದ್ದಾನಲ್ಲ, ಎಲ್ಲವನ್ನು ಬಿಟ್ಟು ತನ್ನ ಕಾರ್ಯವನ್ನು ಮಾಡಿದನಲ್ಲ. ಬೇರೆ ಈ ಒಂದು ಶ್ರಮೆ, ಮರಣ, ಪುನರುತ್ಥಾನ ದಿನಗಳು ನಮ್ಮನ್ನು ಆತನು ಮಾಡಿ ಮುಗಿಸಿರುವಂಥ ಕಾರ್ಯವು ಅದು ಎಷ್ಟು ಶ್ರೇಷ್ಠವಾಗಿದೆ, ಅದು ಏನಕ್ಕೆ ಮಾಡಲಾಗಿದೆ ಎಂಬುದಾಗಿ ಅರ್ಥವರಾಗಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. ಇದು ಯಾವ ಐಗುಪ್ತದಲ್ಲಿ ಇದ್ದೀನಿ, ಯಾವ ಐಗುಪ್ತದ ಸ್ವಭಾವವನ್ನು ಹೊಂದಿಕೊಂಡಿದ್ದಿ? ದೇವರು ಮೆಚ್ಚುವಂಥದ್ದಲ್ಲ. ದೇವರು ಮೆಚ್ಚುವಂಥದ್ದು ಸ್ವತಂತ್ರವಾಗಿ ತನ್ನ ಕುಮಾರನಾಗಿ ಬಾಳಬೇಕೆಂಬುದಾಗಿ. ಕುಮಾರನಾಗಿ ಬಾಳುವಂಥದ್ದೇ ಅದನ್ನು ಇಷ್ಟಪಡುವಂಥದ್ದು, ದಾಸನಾಗಿ ಬಾಳುವಂಥದ್ದು ಅಲ್ಲ. ದಾಸನಾಗಿ ಬಾಳುವುದಕ್ಕೋಸ್ಕರ ಆತನು ಬರುವಂಥದ್ದು ಅವಶ್ಯಕತೆ ಇದ್ದಿಲ್ಲ. ಬೇರೆ ನಿನ್ನನ್ನು ನನ್ನನ್ನು ಕುಮಾರನಾಗಿ, ಬಾಧ್ಯಸ್ಥರನಾಗಿ ಮಾಡಲಿಕ್ಕಾಗಿ ಬಂದಿದ್ದಾನೆ, ಮಾಡಿ ಮುಗಿಸಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವನ ಮಾಡ್ತಿದ್ದೇವೆ? ಹಳೆ ಚಟಗಳಲ್ಲಿ ಇನ್ನೂ ಬಿದ್ದಿದೆಯಾದರೆ, ಹಳೆ ಕ್ರಿಯೆಗಳಲ್ಲಿ, ಹಳೆ ಪ್ರಾಚೀನ ಸ್ವಭಾವಗಳನ್ನು ಹೊಂದಿಕೊಂಡು, ಕ್ಷಮಾಪಣೆ ಇಲ್ಲದ ಸ್ವಭಾವವನ್ನು ಹೊಂದಿಕೊಂಡು, ಕ್ಷಮಿಸಲಾದ ದ್ವೇಷವನ್ನು ಬಿಟ್ಟುಕೊಂಡು ಯಾವ ಕಾರ್ಯಗಳಿಂದಲೇ ನನ್ನಲ್ಲಿದ್ದಾವೆ? ವಾಕ್ಯವನ್ನು ಕೇಳ್ತಿರುವಂಥ ನಾವುಗಳು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಬೇರೆ ಅಪ್ಪ, ಮತ್ತೊಂದು ಆವರ್ತಿ ಶ್ರೇಷ್ಠವಾದ ಸಮಯಕ್ಕಾಗಿ ನಿಮ್ಮನ್ನು ಕೊಂಡಾಡ್ತಿದ್ದೇವೆ ಸ್ವಾಮಿ. ಹಳೆಯ ಒಡಂಬಡಿಕೆಯಲ್ಲಿ ಅವರ ಮೊರೆಯನ್ನು ಕೇಳಿದಿ, ನೋಡಿದ್ವಿ, ನೀನೇ ಇಳಿದು ಬಂದಿದ್ದೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ಅಪ್ಪ, ಹೊಸ ಒಡಂಬಡಿಕೆಯಲ್ಲಿ ನಾಶನವಾಗ್ತಿರುವಂಥ ನಮ್ಮಗಳ ಕಷ್ಟಗಳನ್ನು, ನಾಶನ ಮಾರ್ಗದಲ್ಲಿರುವಂಥ ಅಪ್ಪ ಈ ಮಾನವಾಳಿಯನ್ನು ಸ್ವಾಮಿ ಬಿಡಿಸಲಿಕ್ಕೆ ನಿನ್ನ ಪ್ರೀತಿಯ ಕುಮಾರನನ್ನು ಯೇಸು ಕ್ರಿಸ್ತನ ಕಳಿಸಿಕೊಟ್ಟು ಕಲುವರಿ ಶಿಲುಬೆಯಲ್ಲಿ ಎಲ್ಲವನ್ನು ನಿನ್ನ ಮಗನ ಮುಖಾಂತರ ಮಾಡಿಸಿ ನಮ್ಮನ್ನು ಬಿಡುಗಡೆ ಮಾಡಿದೆ. ಅದಕ್ಕಾಗಿ ನನಗೆ ಸ್ತೋತ್ರ. ಆ ಬಿಡುಗಡೆಯ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಲಿಕ್ಕೆ ನಮಗೆ ಸಹಾಯ ಮಾಡು. ಹಳೆಯ ಜೀವನವನ್ನು ಹೊಂದಿಕೊಂಡು ಇನ್ನು ಹಳೆಯ ವಿಷಯದಲ್ಲಿ ಅಪ್ಪ ನಾವು ಬಳಿಗೆ ಹೋಗುವಂಥದ್ದು ನಿನಗೆ ಎಷ್ಟು ಮಾತ್ರ ಇಷ್ಟ ಇಲ್ಲ ಎಂಬುದನ್ನು ನಾವು ಗ್ರಹಿಸಿಕೊಂಡು ನಿನಗಿಷ್ಟವಾಗಿರುವಂಥ ಮಗನಾಗಿ ಮಗಳಾಗಿ ನಾವು ಜೀವಿಸಲಿಕ್ಕೆ ನಿನ್ನ ವಾಕ್ಯವನ್ನು ಆಧಾರ ಮಾಡಿಕೊಂಡು ಈ ಶ್ರಮ, ಮರಣ, ಪುನರುತ್ಥಾನ ದಿನಗಳಲ್ಲಿ ಅಪ್ಪ ನಾವು ಅದನ್ನು ಅರಿತುಕೊಂಡವರಾಗಿ ಅದರ ಪ್ರಕಾರ ನಾವು ಜೀವನ ಮಾಡಿ ನಿನಗೆ ಮೆಚ್ಚುಗೆಯಾದ ಜೀವನ ಹೊಂದಿಕೊಂಡು ಸ್ವಾಮಿ ಪರಮಕಾಮನಾಗಿರುವಂಥ ನಿನ್ನೊಟ್ಟಿಗೆ ಅಪ್ಪ ನಿನ್ನಲ್ಲಿ ನಾವು ಆ ಪರಲೋಕಕ್ಕೆ ನಾವು ಹಾಜರಾಗಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುವ ನಮ್ಮ ತಂದೆಯಾದ ದೇವರೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.